ಬ್ರೇಕ್ ಆದ್ಮೇಲೆ ಮತ್ತೆ ನಮ್ಮ ಬೆಂಗಳೂರು ರಾಜ್ ಕುಟುಂಬದ ಕುಡಿ ವಿನಯ್ ರಾಜ್ಕುಮಾರ್ ಚಿತ್ರರಂಗಕ್ಕೆ ಎಂಟ್ರಿ ಆಗ್ತಿದ್ದಾರಂತೆ. ಇದಕ್ಕಾಗಿ ಸಿದ್ಧತೆಗಳು ಜೋರಾಗಿ ನಡೀತಾ ಇದೆ. ಈಗಾಗಲೇ ಈ ಬಹುನಿರೀಕ್ಷಿತ ಚಿತ್ರದ ಟೈಟಲ್ ಬಗ್ಗೆ ಸಾಕಷ್ಟು ಮಾತುಗಳು ಹರಿದಾಡ್ತಾ ಇತ್ತು. ಇದೀಗ ಚಿತ್ರದ ಟೈಟಲ್ ಫೈನಲ್ ಆಗಿದ್ದು ಸಿದ್ಧಾರ್ಥ ಆಗಿ ವಿನಯ್ ರಾಜ್ಕುಮಾರ್ ಬೆಳ್ಳಿತೆರೆಗೆ ಎಂಟ್ರಿ ಆಗಲಿದ್ದಾರೆ. ಸಿದ್ಧಾರ್ಥ ಜೊತೆಗೆ ಗಿವ್ ಮಿ ಆ ಬ್ರೇಕ್ ಅನ್ನೋ ಸಬ್ ಟೈಟಲ್ ಕೂಡ ಫಿಕ್ಸ್ ಆಗಿದೆ. ಈಗಾಗಲೇ ಈ ಚಿತ್ರಕ್ಕಾಗಿ ವಿನಯ್ ಫೋಟೋ ಶೂಟ್ ಮಾಡಿಸಿಕೊಂಡಿದ್ದಾರೆ. ಈ ಸ್ಟಿಲ್ಸ್ ಗಳನ್ನ ನೋಡ್ತಾ ಇದ್ರೆ ವಿನಯ್ ಕಾಲೇಜ್ ಬಾಯ್ ಆಗಿ ಕಾಣಿಸಿಕೊಳ್ಳುವ ಸೂಚನೆಗಳು ಸಿಗ್ತಾ ಇದೆ. ಅಂದಹಾಗೆ ಈ ಸಿನಿಮಾವನ್ನ ವಜ್ರೇಶ್ವರಿ ಕಂಬೈನ್ಸ್ ನಿರ್ಮಾಣ ಮಾಡ್ತಾ ಇದ್ದು ಮಿಲನ ಪ್ರಕಾಶ್ ನಿರ್ದೇಶಿಸುತ್ತಿದ್ದಾರೆ. ಮೇ ತಿಂಗಳ 2ನೇ ತಾರೀಕಿಗೆ ಸಿದ್ಧಾರ್ಥ ಚಿತ್ರ ಅದ್ದೂರಿಯಾಗಿ ಸೆಟ್ಟೇರಲಿದೆ. ತುಪ್ಪದ ಹುಡುಗಿ ರಾಗಿಣಿ ಈಗ ಮತ್ತೆ ಹಾಟ್ ಆಗಿದ್ದಾರೆ. ಆದರೆ ಈ ಸಲ ರಾಗಿಣಿ ಪರಪಂಚ ಕೊಂಚ ಹೆಚ್ಚೆ ತೆರೆದುಕೊಂಡಿದೆ. ಬಾರ್ ಗರ್ಲ್ ಕಮ್ ಕಾಲ್ ಗರ್ಲ್ ಪಾತ್ರದಲ್ಲಿ ರಾಗಿಣಿ ಕಾಣಿಸಿಕೊಂಡಿದ್ದಾರೆ. ಯೋಗರಾಜ್ ಭಟ್ ಅವರೇ ಬರೆದಿರೋ ಹಾಡಿಗೆ ಕೊಂಡಿರೋದು ಇಲ್ಲಿಯ ವಿಶೇಷ. ತುಪ್ಪದ ಹಾಡು ಮತ್ತು ಎಕ್ಕ ನಿನ್ನ ಮಗಳು ಹಾಡಿಗೆ ನೃತ್ಯ ನಿರ್ದೇಶನ ಮಾಡಿದ್ದ ಇಮ್ರಾನ್ ಸರ್ದಾರಿಯಾ ಕೊರಿಯೋಗ್ರಫಿಯ ರಾಗಿಣಿ ಮತ್ತೆ ಕುಣಿತಾ ಇರುವುದು ಈ ಚಿತ್ರದ ಮತ್ತೊಂದು ಸ್ಪೆಷಾಲಿಟಿ. ಕ್ರಿಸ್ ಜೋಶಿ ನಿರ್ದೇಶನದ ಮತ್ತು ಯೋಗರಾಜ್ ಭಟ್ ನಿರ್ಮಾಣದ ಈ ಚಿತ್ರಕ್ಕೆ ವೀರ ಸಮರ್ಥ ಸಂಗೀತದಲ್ಲಿ ಬೇರೆ ತರವಾದ ಫೀಲ್ ಇದೆ. ಇಷ್ಟೆಲ್ಲ ಹೇಳಿದ ಮೇಲೆ ರಾಗಿಣಿ ಕುಣಿದಿರೋ ಆ ಎಕ್ಸ್ಕ್ಲೂಸಿವ್ ಮೇಕಿಂಗ್ ವಿಜುವಲ್ಸ್ ಅನ್ನ ನೀವು ನೋಡಲೇಬೇಕು. ಜಸ್ಟ್ ವಾಚ್ ಇಟ್. और करेंगे थोड़ा कॉन्फिडेंस थोड़ा सा कम लगेगा. ಅದೊಂದು ಪುಟ್ಟ ಮರ ತುಂಬಾ ಮಾವಿನ ಹಣ್ಣುಗಳು. ಅರೆ ಅಷ್ಟೇನಾ ಅಂತ ಮುಖ ಸಣ್ಣಗೆ ಮಾಡಬೇಡಿ, ಅದರಲ್ಲೂ ಒಂದು ಸ್ಪೆಷಾಲಿಟಿ ಇದೆ. ಅದೇನು ಅಂತ ಕುತೂಹಲನ? ಹಾಗಾದ್ರೆ ಈ ಸ್ಟೋರಿಯನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಈ ಸುದ್ದಿಯನ್ನ ನೋಡ್ತಾ ಇವತ್ತಿನ ನಮ್ಮ ಬೆಂಗಳೂರನ್ನ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಸೇಂಧೂರ, ತೋತಾಪುರಿ, ಬಾದಾಮಿ, ಅಲ್ಫೋನ್ಸಾ, ಮಲ್ಗೋಬಾ, ಅಬ್ಬಬ್ಬ ಒಂದ ಎರಡ ತರಹೇವಾರಿ ಮಾವುಗಳು ನೋಡಿದ್ರೆ ಬಾಯಲ್ಲಿ ನೀರೂರುತ್ತೆ. ವಿಷಯ ಅದಲ್ಲ, ಇದೆಲ್ಲದಕ್ಕಿಂತ ಅಚ್ಚರಿ ವಿಷಯ ಅಂದ್ರೆ ಇಷ್ಟೊಂದು ವೆರೈಟಿ ಮಾವುಗಳು ಕಾಣ್ತಿರೋದು ಒಂದೇ ಮರದಲ್ಲಿ. ಹೌದು, ಸ್ವಲ್ಪ ಅಚ್ಚರಿಯಾದರೂ ಇದು ಸತ್ಯ. ಬೆಂಗಳೂರು ಹೊರವಲಯದ ನೆಲಮಂಗಲ ಬಳಿಯ ಬೇಗೂರು ಸಿದ್ದರಾಜು ಇಂಥದ್ದೊಂದು ಸಾಹಸ ಮಾಡಿದ್ದಾರೆ. ಜಿಕೆವಿಕೆಯಲ್ಲಿ ನಡೆದಿದ್ದ ಕೃಷಿ ಮೇಳದಲ್ಲಿ ತರಬೇತಿ ಪಡೆದಿದ್ದ ಈತ ಮನೆ ಮುಂದೆ ಬೆಳೆದಿದ್ದ ಮಾವಿನ ಗಿಡಕ್ಕೆ ಸುಮಾರು 10ರಿಂದ 20 ತಳಿಯ ನಾಟಿ ಮಾವುಗಳನ್ನ ಕಸಿ ಮಾಡಿದ್ದಾರೆ. ಅದರಿಂದ ಉತ್ತಮ ಫಲಿತಾಂಶ ಬಂದಿದ್ದು ಇದೀಗ 20 ವೆರೈಟಿ ಮಾವಿನಕಾಯಿಗಳು ಒಂದೇ ಮರದಲ್ಲಿ ಬಿಟ್ಟಿದೆ. ಮೊದಲು ಒಂದು 2-3 ಜಾತಿದು ಕಸಿ ಮಾಡಿದ್ದು, ಅದು ಸಕ್ಸಸ್ ಆಯಿತು. 3 ವರ್ಷದಿಂದ ಶ್ರಮ ಬಿದ್ದು ಒಂದು 20 ಜಾತಿ ಇದು ಹಣ್ಣು 20 ಥರ ಹಣ್ಣು ಒಂದೇ ಮರದಾಗ ಬಿಡಂಗೆ ಮಾಡಿದ್ವಿ. ರಸಪುರಿ ಇದೆ, ತೋತಾಪುರಿ ಇದೆ. ತೋತಾಪುರಿಲಿ 3 ಥರ ಇದೆ. ಸೇಂದೂರ ಇದೆ, ಅಮರ್ಪಾಲಿ ಇದೆ, ದಶೇರಿ ಇದೆ, ಮಲ್ಗೋಬಾ ಇದೆ,
ಬ್ಯಾನಿಷಾ ಇದೆ, ಬಗನ್ಪಲ್ಲಿ ಇದೆ, ಮಲ್ಲಿಕಾ ಇದೆ, ಮಲಗೋಬಾ, ನೀಲಾಮ್. ತಮ್ಮ ಪ್ರಯತ್ನಕ್ಕೆ ತಕ್ಕಂಥ ಫಲಿತಾಂಶ ಸಿಕ್ಕಿದ್ದು ಸಿದ್ದರಾಜುಗೆ ಖುಷಿ ತಂದಿದೆ. ಇದೀಗ ಸಿದ್ದರಾಜು ತೋಟಕ್ಕೆ ಸುತ್ತಲಿನ ರೈತರು ಕಸಿ ಮಾಡುವ ಬಗ್ಗೆ ತಿಳಿಯಲು ಬರ್ತಿದ್ದಾರೆ. ಅಲ್ಲದೆ ಬೇರೆಯವರಿಗೆ ತರಬೇತಿ ಕೂಡ ನೀಡ್ತಿದ್ದಾರೆ. ಒಂದೇ ಮರದಲ್ಲಿ 20 ತಳಿ ಹಣ್ಣುಗಳನ್ನ ಬಿಡೋದನ್ನ ಇನ್ನೂ ಹಲವಾರು ತಳಿಗಳನ್ನ ಕಂಡುಹಿಡಿದು ತಿಂದ್ಬಿಟ್ಟು ಪಾಪ ಶ್ರಮ ಬೀಳ್ತಾ ಇದ್ದಾನೆ. ಅದರಿಂದ ಪ್ರತಿ ಹಳ್ಳಿಯಲ್ಲೂ ಮನೆಗಳಲ್ಲಿ ಒಂದು ಮರ ಮಡಿಕೊಂಡು 20 ಜಾತಿಯ ಹಣ್ಣುಗಳನ್ನು ತಿನ್ನೋದನ್ನ ನಮ್ಮ ಹುಡುಗ ಈಗಾಗಲೇ ಕಂಡುಹಿಡಿದು ಒಂದು ವಿಜ್ಞಾನದ ಸಂಶೋಧನೆ ಮಾಡಿ ತೋರಿಸಿದ್ದಾರೆ. ಸುತ್ತಮುತ್ತ ನಮ್ಮ ಹಳ್ಳಿ ಜನ ಎಲ್ಲ ಬಂದು ನೋಡ್ಕೊಂಡು ಯಾವ ಥರ ಏನು ತಯಾರು ಮಾಡ್ತಾರೆ ಅನ್ನೋದೆಲ್ಲ ನಮ್ಮ ಹುಡುಗರು ಇಲ್ಲಿ ಬಂದು ನಮ್ಮ ಹುಡುಗಂತ ಟ್ರೈನಿಂಗ್ ಕೇಳ್ತಾ ಇರ್ತಾರೆ. ಒಟ್ನಲ್ಲಿ ಸಿದ್ದರಾಜು ಮನೆಯಲ್ಲಿ ಈಗ ಮಾವಿನ ಮರವೊಂದು ಹಲವು ಮಾವಿನ ತಳಿಯ ಹಣ್ಣುಗಳನ್ನು ಕೊಡ್ತಿದೆ. ನೀವು ಕೂಡ ತರಬೇತಿ ಪಡೆದ್ರೆ ಕಸಿ ಮಾಯೆಯ ಪ್ರಯೋಜನವನ್ನ ಪಡ್ಕೋಬಹುದು. ಬೆಂಗಳೂರಿನಿಂದ ಕ್ಯಾಮರಾಮನ್ ಯುಗಂಧರ್ ಜೊತೆ ಮಮತಾ ಮರ್ದಾಳ, ಸುವರ್ಣ ನ್ಯೂಸ್.